ನಾಯಕರು ಇಟ್ಕೊಂಡ್ರೆ ಇವಾಗ ಅನೇಕ ಮಹಿಳೆಯರು ಸಪೋರ್ಟ್ ಮಾಡಿರ್ಬೋದು. ಯಾಕಂದ್ರೆ ಮುಂದೆ ಮೂಲಕ ಒಬ್ಬರು ಕರೆಕ್ಟಾಗಿಲ್ಲ ಮುಂದೆ ಅವರು ಶಕ್ತಿಯುತವಾಗಿ ನಾವೆಲ್ಲ ಕೂಡ ನಿಂತ್ಕೊಂಡು ಕೆಲಸ ಮಾಡುವಂತ ನಿದರ್ಶನಗಳು ಅನೇಕ ಇದೆ. ಅದನ್ನ ಅಂದ್ರೆ ಅವ್ರಿಗೆ ಕಾರಣಗಳು ನಾವು ಕೇಳ್ತಾರೆ ಕೆಲಸ ಮಾಡಿದ್ರಿಂದ ಅವರು ಕೂಡ ಯಾಕಂದ್ರೆ ನಾವು ಪಕ್ಷವನ್ನ ವಿಚಾರವಾಗಿ ನಾವೆಲ್ಲ ಕೂಡ ನಡೆಸ್ಕೊಳ್ಳಬೇಕಂದ್ರೆ ಒಬ್ಬ ಮಹಿಳಾ ಮತ್ತು ಅಧ್ಯಕ್ಷರು ಒಬ್ಬರೇ ಇದ್ದ ಆಗಲ್ಲ. ಮಹಿಳಾ ಮತ್ತು ಅಧ್ಯಕ್ಷರಿಗೆ ಅಧ್ಯಕ್ಷನಾಗಿ ಇವತ್ತು ಭಾಗ್ಯದಲ್ಲಿ ಮಾಡಿದ್ರೆ ಅಂತರ್ಗತವಾದ ಜವಾಬ್ದಾರಿ ಯಾವುದೇ ಒಂದು ಜವಾಬ್ದಾರಿ ಭಾರತೀಯ ಜನತಾ ಪಕ್ಷದಲ್ಲಿ ಅದನ್ನ ಯಾರು ಪರಿಗಣಿಸಬಾರದು. ಆ ಒಂದು ಜವಾಬ್ದಾರಿ ಸಿಗಲೇ ಪುಣ್ಯ ನಮಗೆ ಅದರ ಮಾತನ್ನ ಗೊತ್ತಾಗೋದಿದ್ರೆ ನಾವು ಆಟಗಳ ಜನರು ಮಾತ್ರ ಹೋದಾಗ ಮತ್ತೆ ಎಲ್ಲರೂ ಆಫೀಸ್ ಹೋದಾಗ ಎಲ್ಲ ಕೊಟ್ಟರೆ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯರನ್ನ ಗೌರವ ಇರುತ್ತೆ. ಕಾಂಗ್ರೆಸ್ ಪಾರ್ಟಿಗಳು ಜೆಡಿಎಸ್ ಇರ್ಬೋದು ಇನ್ನೊಂದು ಇರ್ಬೋದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಅವರು ಜವಾಬ್ದಾರಿ ಸ್ಥಾನಕ್ಕೆ ಒಬ್ಬ ಸದಸ್ಯ ಇದ್ದರೂ ಕೂಡ ಭಾರತೀಯ ಜನತಾ ಪಕ್ಷದ ಒಬ್ಬ ವಾರ್ಡ್ನಲ್ಲಿ ಒಬ್ಬ ನಾನು ಕೂಡ ಬೆಂಬಲಿಸಿದ್ದೀನಿ. ಭಾರತೀಯ ಜನತಾ ಪಕ್ಷದ ಕಾರ್ಯದರ್ಶಿಗಳ ಸಾಕು ಅದು ಕೆಲಸ ಜಾಸ್ತಿ ಇರ್ತದೆ. ರಾಷ್ಟ್ರೀಯ ಕಾರ್ಯದರ್ಶಿಗಳು ಮತ್ತು ವಾರ್ಡ್ ಕಾರ್ಯದರ್ಶಿಗಳು ಒಂದೇ ಬೆಲೆ ಇರುತ್ತೆ. ಅದನ್ನ ಯಾವ ರೀತಿ ನಾವು ನಡೆಸ್ಕೊಳ್ತೀವೋ, ಯಾವ ರೀತಿ ಪಕ್ಷದಲ್ಲಿ ನಾವು ಗುರುತಿಸ್ಕೊಳ್ತೀವೋ ಮತ್ತು ನಾವು ಯಾವ ರೀತಿ ಪಕ್ಷದಲ್ಲಿ ತೊಡಗಿಸ್ಕೊಳ್ತೀವೋ ಅದನ್ನೇ ಮುಂದೆ ಜವಾಬ್ದಾರಿ ಕೊಟ್ಟು ಆಮೇಲೆ ತಾಲೂಕು ಕಾರ್ಯದರ್ಶಿ ಮಾಡೋದು, ಆಮೇಲೆ ಜಿಲ್ಲಾ ವಿಮುಕ್ತ ಉಪಾಧ್ಯಕ್ಷರು ಮಾಡೋದು, ಇವತ್ತು ರಾಷ್ಟ್ರೀಯ ಕಾರ್ಯದರ್ಶಿ ಮಾಡೋದು. ಗುಡುಬಂಡೆ ಮಂಡಲದ ಇವತ್ತು ಮಹಿಳಾ ಮೋರ್ಚಾದ ಅಧ್ಯಕ್ಷರ ಆಯ್ಕೆ ಮತ್ತು ಪದಾಧಿಕಾರಿಗಳ ಆಯ್ಕೆಯಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ ಲಕ್ಷ್ಮೀ ವೇಣುಗೋಪಾಲ್ ಅವರು ಆಯ್ಕೆಯಾಗಿದ್ದಾರೆ. ಎಲ್ಲ ಮಹಿಳಾ ಮೋರ್ಚಾ ತಂಡ ಇವತ್ತು ನಮ್ಮ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂಥ ಆಶಾ ಜಯಂತ್ ಅವರ ನೇತೃತ್ವದಲ್ಲಿ ಮತ್ತು ಮಂಜುಳಾ ಸಿಂಗ್ ಅವರು ಕೂಡ ಜಿಲ್ಲೆಯಲ್ಲಿ ಕೂಡ ಒಂದು ಜವಾಬ್ದಾರಿ ತಗೊಳ್ತಾ ಇದ್ದಾರೆ, ಅವರು ರಾಜ್ಯದಲ್ಲಿ ಜವಾಬ್ದಾರಿ ತಗೊಳ್ತಾ ಇದ್ದಾರೆ. ಇವೆಲ್ಲರ ಒಂದು ಸಹಕಾರದಿಂದ ಮತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಗುಡುಬಂಡೆ ತಾಲೂಕು ಅಭಿವೃದ್ಧಿ ಆಗಬೇಕು ಅಂತ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅಂತ ವಿಶೇಷವಾಗಿ ಇವತ್ತು ಪದಗ್ರಹಣ ಮಾಡ್ತಾ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡು ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಲಕ್ಷ್ಮೀ ವೇಣುಗೋಪಾಲ್ ಅವರು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರೋತ್ಸಾಹಧನ ಮತ್ತು ಬ್ಯಾಗ್ ವಿತರಣೆಯನ್ನು ಮಾಡಿದರೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಇದು ಪಕ್ಷ ಕಟ್ಟೋದೊಂದು ನಿಟ್ಟಿನಲ್ಲಾದರೆ ಸಮಾಜ ಸೇವೆ ಮಾಡೋದೊಂದು ನಿಟ್ಟಿನಲ್ಲಾಗುತ್ತೆ. ಆ ರೀತಿ ಅವ್ರಿಗೆ ಒಳ್ಳೆಯ ಮನಸ್ಸು ಬಂದಿದೆ. ಅವ್ರಿಗೆಲ್ಲ ಕೂಡ ಇನ್ನೂ ಜನರಿಗೊಂದು ಸೇವೆ ಮಾಡಬೇಕಂತ ಇನ್ನು ಇದೇ ರೀತಿ ಅವ್ರನ್ನ ಬೆಳೀಲಿ ಮತ್ತು ಅವ್ರು ಯಾವ ರೀತಿ ಕೆಲಸ ಮಾಡಿದ್ರು ಅದಕ್ಕೆಲ್ಲ ನಾವು ಸಂಪೂರ್ಣವಾಗಿ ಸಹಕಾರ ಇರ್ತೀವಿ. ನಮ್ಮ ಮಂಡಲದ ಅಧ್ಯಕ್ಷರು ಗಂಗರೆಡ್ಡಿ ಅವರು ಇರ್ಬೋದು, ನಮ್ಮೆಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅವ್ರ ಜೊತೆ ನಿಂತ್ಕೋತೀವಿ. ಇದೇ ರೀತಿ ಕಾರ್ಯಕ್ರಮಗಳು ಮಾಡಲಿ ಅಂತ ಈ ಸಂದರ್ಭ. ಯಾಕಂದರೆ ನಾವೆಲ್ಲ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಎಲ್ರಿಗೂ ಗೊತ್ತಾಗುತ್ತೆ, ಎಲ್ರಿಗೂ ಕೂಡ ಅರಿವಿದೆ. ಇವತ್ತೇನು ಹೊರ ದೇಶಗಳಲ್ಲಿ ಯುದ್ಧಗಳು, ಒಂದು ಕಾರ್ಮೋಡ ಯುದ್ಧಗಳು ಯಾವ ರೀತಿ ನಡೀತು, ಎಲ್ಲಿ ಆಯಿಲು ಎಲ್ಲಿಂದ ಬರ್ತಾಯಿತ್ತು ನಮಗೆ ಇರಾನ್ ಇರಾಕು ಇದೆಲ್ಲ ಯಾವ ರೀತಿ ಇವತ್ತು ನಾಶ ಆಗಿದೆ, ನಮಗೆ ಸ್ವಲ್ಪ ತೊಂದರೆ ಆಗಿದೆ. ಅದನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯಾವುದೇ ಒಂದು ಕುಂದುಕೊರತೆ ಇದ್ದರೆ ಸಪ್ಲೈ ಮಾಡ್ತಾಯಿದ್ರು. ಆದರೆ ಬರೋದು ಹೋಗೋದು ಸ್ವಲ್ಪ ಅಡೆತಡೆ ಆಗಿದೆ. ಯಾಕಂದರೆ ತಗೊಂಬರೋದಕ್ಕೆ ಹೋಗೋದಕ್ಕೆ ಅದಕ್ಕೆಲ್ಲ ಕೂಡ ಆ ಒಂದು ಕಟ್ಟುನಿಟ್ಟಿನಲ್ಲೇ ಬರಬೇಕಾಗುತ್ತೆ. ಆ ದೇಶದ ಒಂದು ಕಟ್ಟುನಿಟ್ಟುಗಳಲ್ಲಿ ಅಲ್ಲೂ ಕೂಡ ಭಾರತ ದೇಶ ಅಂದರೆ ಅವ್ರು ಎದುರುಕೊಂಡು ಕೂಡ ಕಳಿಸ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಯಾವುದೇ ಮಹಿಳೆಯರಿಗೆ ಗ್ಯಾಸ್ ಕೂಡ ತೊಂದರೆ ಏನಿಲ್ಲ. ಗ್ಯಾಸ್ ಬಗ್ಗೆ ಮಾತಾಡ್ತಾ ಇದ್ರು ಕಾಂಗ್ರೆಸ್ನವರು, ಗ್ಯಾಸ್ ಎಲ್ಲ ಬ್ಲಾಕಲ್ಲಿ ತಗೊಬೇಕು ಅಂತ. ಆದರೆ ಅದನ್ನು ಕೆಲವು ಏಜೆಂಟ್ಗಳು ಮಾಡ್ತಾಯಿದ್ರು. ಯಾವುದೇ ಸರ್ಕಾರದಿಂದ ಯಾವುದೇ ಒಂದು ಕಪ್ಪು ಚುಕ್ಕೆ ಕೂಡ ಬರ್ದಿರೋ ರೀತಿಯಲ್ಲಿ ಗ್ಯಾಸ್ ಕೊಡ್ತಾಯಿದ್ರು. ಪೆಟ್ರೋಲ್ ಡೀಸೆಲ್ಲು ಅಷ್ಟೇ, ಆ ತಗೊಂಬರೋದು ಹಾಕೋದು ಈಗ ಸಂಪೂರ್ಣ ಪೆಟ್ರೋಲ್ ಬಂಕ್ ಅವ್ರು ಸ್ವಲ್ಪ ಆಟ ಆಡ್ತಾ ಇದ್ದಾರೆ. ಏನೋ ಒಂದು ಗಿಮಿಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದು ಬಿಟ್ಟರೆ ಯಾವುದೇ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ. ಆದರೆ ಕಮ್ಮಿ ಉಪಯೋಗಿಸಿ. ಯಾಕಂದರೆ ದೇಶದ ಹೊರೆ ಇವತ್ತು ಆರ್ಥಿಕ ಪರಿಸ್ಥಿತಿ, ನಮ್ಮ ದೇಶ ಇನ್ನೂ ಚೆನ್ನಾಗಾಗಬೇಕು, ಅದನ್ನೆಲ್ಲ ಇದು ಮಾಡಬೇಕು ಅನ್ನೋದನ್ನು ದೇಶದ ಪ್ರಧಾನಮಂತ್ರಿಗಳು ಅರ್ಥ ಮಾಡಿಕೊಂಡು ಇವತ್ತು ಬಂಗಾರ ಅನವಶ್ಯಕವಾಗಿ ತಗೋಬೇಡಿ, ಅವಶ್ಯಕತೆ ಇದ್ದರೆ ತಗೊಳ್ಳಿ, ಪೆಟ್ರೋಲ್ ಡೀಸೆಲ್ಲು ಕೆಲಸ ಇದ್ದರೆ ಮಾತ್ರ ಉಪಯೋಗಿಸಿ, ಇಲ್ಲಾಂದರೆ ಉಪಯೋಗಿಸಬೇಡಿ ಅಂತ ಮಾತು ಹೇಳಿದ್ದಾರೆ. ಅದು ನಮಗೂ ಒಳ್ಳೆಯದಕ್ಕೆ, ಈ ದೇಶ ಒಳ್ಳೇದಾಗಲಿ, ದೇಶ ಅಭಿವೃದ್ಧಿ ಆಗಲಿ ಅನ್ನೋ ಒಳ್ಳೇದಕ್ಕೋಸ್ಕರ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳೋದು. ಅದನ್ನೇನು ಬ್ಲ್ಯಾಕಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಬ್ಲ್ಯಾಕಲ್ಲಿ ತಗೊಳ್ಳಿ, ನೀವು ಜಾಸ್ತಿ ಕೊಟ್ಟು ತಗೊಂಬಿಟ್ಟು ಖರ್ಚು ಮಾಡಿ ಅಂತ ಯಾವುದನ್ನು ಹೇಳ್ತಾ ಇದ್ದಾರೆ. ಯಾವುದೂ ಇಲ್ಲ. ಇವತ್ತು ಸಂಪೂರ್ಣವಾಗಿ ಜನ ಅರ್ಥ ಮಾಡ್ಕೊಬೇಕು. ಕಾಂಗ್ರೆಸ್ನವರು ಹೇಳೋದ್ರಿಂದ ಚಿನ್ನದ ಅಂಗಡಿಯಲ್ಲಿ ವ್ಯಾಪಾರ ಅಂದರೆ ಚಿನ್ನದ ಅಂಗಡಿಯವರು ಬೇಜಾನ್ ವ್ಯಾಪಾರಗಳು ಮಾಡಿ ಅವಶ್ಯಕತೆ ಇದ್ದವಾಗ ಮಾರೇ ಮಾಡ್ತಾರೆ. ಚಿನ್ನ ಎಲ್ಲೋಗುತ್ತೆ, ಅದನ್ನು ಕೊಳ್ತೋಗುತ್ತೆ. ಅದು ಪಕೋಡ ಬಜ್ಜಿ ಆದ್ರೂ ಇವತ್ತು ಸಾಯಂಕಾಲ ಮಾಡಿದ್ರೆ ವ್ಯಾಪಾರ ಆಗಿಲ್ಲ ಅಂದರೆ ಕೊಳ್ತೋಗುತ್ತೆ, ದುಡ್ಡು ಲಾಸ್ ಆಗುತ್ತೆ. ಚಿನ್ನದವ್ರಿಗಿನ್ನ ಬೆನಿಫಿಟ್ ಆಗಿ ನಾವ್ಗೆಲ್ಲ 1/4 ಲಾಭ ಇರ್ತಕ್ಕಂಥ ಚಿನ್ನದ ಅಂಗಡಿ. ಅವ್ರು ಇನ್ನು 10 ವರ್ಷ ಚಿನ್ನ ಯಾರು ಕೊಂಡ್ಕೊಂಡಿಲ್ಲ ಅಂದ್ರೂ ಅವ್ರು ಚೆನ್ನಾಗೇ ಇರ್ತಾರೆ.
ಯಾವ ಚಿನ್ನದ ಅಂಗಡಿ ಅವನು ಏನೂ ಆಗಲ್ಲ. ಯಾಕೆಂದರೆ ಚಿನ್ನದ ಅಂಗಡಿ ಇಟ್ಕೊಂಡಿರೋನು ಕೋಟ್ಯಾಧೀಶ್ವರ ಕುಲಪತಿಗಳು. ಯಾಕಂದರೆ ಇವತ್ತು ಯಾರು ಸಾಮಾನ್ಯ ಜನ ಕೂಲಿ ಮಾಡೋರು ನಾಲಿ ಮಾಡೋರು ಯಾರು ಚಿನ್ನದ ಅಂಗಡಿ ಇಟ್ಕೊಳ್ಳಲ್ಲ. ಚಿನ್ನದ ಅಂಗಡಿ ಇಟ್ಕೊಂಡಿರೋನು ಕೋಟಿಗಳಿರ್ತಕ್ಕಂಥವನು. ಅವನಿಗೇನು ಒಂದು 10 ವರ್ಷ ವ್ಯಾಪಾರ ನಿಂತೋದ್ರೂ ಕೂಡ ಏನೂ ಆಗಲ್ಲ. ಎಲ್ಲ ಕೂಡ ಅವರು ಏನು ಅವರು ಚಿನ್ನದ ಅಂಗಡಿಯವರು ವಂಶಸ್ಥರು ಇರ್ತಾರಲ್ಲ ಅವರೆಲ್ಲ ಚೆನ್ನಾಗೇ ಇರ್ತಾರೆ. ಬೇಜಾನ್ ಆಸ್ತಿಗಳು ಮಾಡ್ಕೊಡೋದು ಏನು ಓಡೋಗೋದೇನಲ್ಲ. ಸಾಮಾನ್ಯ ಜನಕ್ಕೆ ಇನ್ನೂ ಒಳ್ಳೇದಿದು. ಅನವಶ್ಯಕವಾದ ಈಗ ನೀವು ಉದಾಹರಣೆಗೆ ಅರ್ಥ ಮಾಡ್ಕೊಳ್ಳಿ, ಯಾವುದೋ ಒಂದು ಮದುವೆ ಮುಂಜಿಗೆ ಹೋಗ್ತೀವಿ ನಾವು, ಡಿಮ್ಯಾಂಡ್ ಇಕ್ತಾರೆ ಪಾಪ ಬಡವರಿಗೆ ತಗೊಳಕ್ಕಾಗಲ್ಲ ಏನು ಬಂಗಾರನ. ಇದು ಒಂದೊಳ್ಳೇದಲ್ವಾ? ಮೋದಿಯವರು ಹೇಳಿದ ಮಾತು ಅವರು ಮದುವೆ ಗಂಡು ಕಡೆಯವರು ಒಪ್ಕೋತಾರೆ. ಅಪ್ಪ ಮೋದಿ ಕೂಡ ಹೇಳಿದ್ದಾರೆ ಕಮ್ಮಿ ಕೊಡಿಸ್ಲಿ, 10 ಗ್ರಾಮ್ ಕೊಡಿಸೋ ಜಾಗದಲ್ಲಿ ಒಂದು 2 ಗ್ರಾಮ್ ಕೊಡಿಸ್ಲಿ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ. ಇವತ್ತು ಪದಾಧಿಕಾರಿಗಳನ್ನ ಏನು ಪದಗ್ರಹಣ ಮಾಡಿದ್ರು, ಹಾಗೆ ನೀವು ಪೇರೆಂಟ್ ಬಾಡಿನ ಯಾಕೆ ಪದಗ್ರಹಣ ಮಾಡಲಿಲ್ಲ? ಮಾಡ್ತೀವಿ, ಹಂತವಾಗಿ ಒಂದೊಂದೇ ಮಾಡ್ತೀವಿ. ಯಾಕೆಂದರೆ ಇವತ್ತು ನಾವೆಲ್ಲ ಕೂಡ ಇನ್ನೂ ಹೊಸದಾಗಿ ಇದು ಎಲ್ಲ ಕಮಿಟಿನೂ ಕೂಡ ಎಲ್ಲ ರೈತ ಮೋರ್ಚಾ ಇರ್ಬೋದು, SC ಮೋರ್ಚಾ ಇರ್ಬೋದು, ST ಮೋರ್ಚಾ ಇರ್ಬೋದು, OBC ಮೋರ್ಚಾ ಇರ್ಬೋದು, ಮತ್ತು ಪೇರೆಂಟ್ ಬಾಡಿ ಇರ್ಬೋದು, ಎಲ್ಲ ಕೂಡ ಈಗಾಗಲೇ ನಾವೆಲ್ಲ ಕೂಡ ಅದು ಅನೌನ್ಸ್ ಮಾಡಿದ್ದೀವಿ. ಮತ್ತು ಜಿಲ್ಲಾ ಕಮಿಟಿಲೂ ಕೆಲವನ್ನೆಲ್ಲ ಆದ್ಯತೆ ಕೊಡಬೇಕಾಗಿದೆ. ಅದು ಕೆಲವೇ ದಿನಗಳಲ್ಲಿ ಜಿಲ್ಲಾ ಕಮಿಟಿಲೂ ಆಗುತ್ತೆ, ರಾಜ್ಯ ಕಮಿಟಿಲೂ ಆಗುತ್ತೆ. ಒಂದೇ ಸರಿ ಎಲ್ಲ ಕಮಿಟಿನೂ ಸೇರಿ ಪದಗ್ರಹಣ ಗುಡುಬಂಡೆ ಮಂಡಲ ಗುಡುಬಂಡೆಯಲ್ಲೇ ಮಾಡ್ತೀವಿ. ಒಂದು ನಿಮಿಷ ಮೇಡಮ್ ಹಾಗೆ ಮೇಡಮ್ ಸರ್